ಪ್ರಣವ್, ಏನಾಯ್ತು? ಯಾಕೆ ಇಷ್ಟೊಂದು ಅಪ್ಸೆಟ್ ಆಗಿದ್ಯಾ? ಎಂತ ಸೂಪರ್ ಆಗಿರೋ ಪ್ಲಾನ್ ಮಾಡಿದ್ದೆ ಗೊತ್ತಾ ಮಾಮ್. ಆ ರಾಘವೇಂದ್ರ ಬಂದು ಎಲ್ಲ ಹಾಳು ಮಾಡ್ಬಿಟ್ಟ. ಅವನು ಬಂದಿರೋದೇ ನಮ್ಮನ್ನ ಹಾಳು ಮಾಡಿ ಅವನು ಉದ್ಧಾರ ಆಗೋದಿಕ್ಕೆ. ಪ್ರಣವ್, ವಾಟ್ ಯು ಮೀನ್ ಮಾಮ್? ಅವನಿಗೆ ನಾನು ಬ್ಲಾಂಕ್ ಚೆಕ್ ಕೊಟ್ಟಿದ್ದಕ್ಕೆ ಯಾವ ರೇಂಜಿಗೆ ಮಾತಾಡ್ದ ಗೊತ್ತಾ? ಹಣಕ್ಕಿಂತ ಅವಳೇ ಇಂಪಾರ್ಟೆಂಟ್ ಅಂತ ಹೇಳ್ದ. ಯಜಮಾನ ಯಜಮಾನ. ತುಂಬಾ ಮುಖ್ಯವಾದ ವಿಷಯ ಮಾತಾಡ್ಲೇಬೇಕು ಅಂತ ಕರೆಸ್ಬಿಟ್ಟು ಈ ರೀತಿ ಸುಮ್ಮನೆ ನಿಂತ್ಕೊಂಡಿದ್ದೀರಾ? ಅದೇನೇ ಇದ್ರು ನೇರವಾಗಿ ಹೇಳಿ. ನೋಡು ರಾಘು, ನಿನ್ನಿಂದ ನಮ್ ಜಾನ್ಸಿ ಅನುಭವಿಸಿರೋ ನೋವೇ ಸಾಕು. ಇನ್ನು ಮುಂದೆ ಆದ್ರೂ ಅವಳು ನೆಮ್ಮದಿಯಾಗಿರೋದಕ್ಕೆ ಬಿಟ್ಬಿಡು. ದಯವಿಟ್ಟು ಅವಳಿಂದ ದೂರ ಹೊರಟೋಗ್ಬಿಡು. ಅವ್ರು ನೆಮ್ಮದಿ ಕಿತ್ಕೊಳ್ಳೋ ಅಂತ ಕೆಲಸ ನಾನು ಏನ್ ಮಾಡಿದ್ದೀನಿ? ಅಷ್ಟಕ್ಕೂ ನಾನು ಅವ್ರಿಗೆ ತೊಂದರೆ ಕೊಟ್ಟಿದ್ದೀನ? ಅದು ನನ್ ಜಾನ್ಸಿ ಮೇಡಮ್ಗೆ, ನನ್ನ ಹೆಂಡತಿಗೆ. ಯಾಕಪ್ಪ ಹೆಂಡ್ತಿ ಹೆಂಡ್ತಿ ಅಂತ ಹೇಳ್ತಾ ಇರ್ತೀಯ? ನಿಮ್ದು ಬಲವಂತಕ್ಕಾಗಿದ್ ಮದ್ವೆ. ಇಟ್ಸ್ ಅಗ್ರಿಮೆಂಟ್ ಮ್ಯಾರೇಜ್. ಆದ್ರೆ ನಾನು ಅಗ್ನಿ ಸಾಕ್ಷಿಯಾಗಿ ಶಾಸ್ತ್ರೋಕ್ತವಾಗಿ ಅವ್ರಿಗೆ 3 ಗಂಟೆ ಹಾಕಿದ್ದೀನಿ. ಆ ಗಂಟು ಕಳ್ಚಿದೆ, ಜೊತೆಗೆ ಕಾನೂನು ನಿಮ್ಗೆ ಡಿವೋರ್ಸ್ ಕೊಟ್ಟಿದೆ. ಆದ್ರೆ ಮನ್ಸ್ ಮುರಿದಿಲ್ಲ. ಇಬ್ರು ಒಬ್ರನ್ನೊಬ್ರನ್ನ ಬಿಟ್ಕೊಟ್ಟಿಲ್ಲ. ಇದು ಬ್ರಹ್ಮ ಹಾಕಿರೋ ಗಂಟು, ನಮ್ಮಿಬ್ರದ್ದು ಮುರಿದೇ ಇರೋ ನಂಟು. ನೀನ್ ಹೇಳ್ದಾಗೆ ಆ ದೇವ್ರೆ ಹಾಕಿರೋ ಗಂಟಾಗಿದ್ದಿದ್ರೆ ಯಾಕೆ ಜಾನ್ಸಿನ ನಿನ್ನಿಂದ ದೂರ ಮಾಡ್ತಾ ಇದ್ದ? ಯಾಕೆ ಅವಳ ಮೈಂಡಿಂದ ನಿನ್ ನೆನ್ಪನ್ನೇ ಅಳಿಸಿ ಹಾಕ್ತಾ ಇದ್ದ? ಆ ದೇವ್ರಿಗೆ ನೀನು ನಮ್ ಜಾನ್ಸಿ ಜೊತೆಲಿರೋದು ಇಷ್ಟ ಇಲ್ಲ. ನಿನ್ನಿಂದ ನಿಮ್ ಮನೆಯವರಿಂದ ದೂರ ಮಾಡ್ಬೇಕು ಅನ್ನೋದಷ್ಟೇ ಅವನ ಉದ್ದೇಶ. ಅದಕ್ಕೆ ಈ ಆಕ್ಸಿಡೆಂಟ್ ಮಾಡಿಸಿ ಕರೆಕ್ಟ್ ಆಗಿ 7 ತಿಂಗಳು ಮೆಮೊರಿ ಮಾತ್ರ ಅವಳಿಂದ ಕಿತ್ಕೊಂಡಿದ್ದ. ಕಿತ್ಕೊಂಡಿರ್ಬೋದು, ಆದ್ರೆ ಆ ನೆನಪು ಮತ್ತೆ ವಾಪಸ್ ಬಂದೇ ಬರುತ್ತೆ. ಬಂದ್ರು ಅವಳು ನಿಮ್ಮ ಹತ್ರ ವಾಪಸ್ ಬರಲ್ಲ. ಯಾಕಂದ್ರೆ ಅವಳು ನಿಮ್ಮಿಂದ ಅನುಭವಿಸಿರೋ ನೋವು 1-2. ಹೌದು, ನಮ್ ಕಡೆಯಿಂದ ಒಂದು ದೊಡ್ಡ ತಪ್ಪಾಗಿದೆ ಅಂತ ನಮಗ್ ಗೊತ್ತು. ಅದಕ್ಕೆ ನಮ್ ತಪ್ಪನ್ನ ನಾವು ತಿದ್ಕೊಳ್ತಾ ಇದೀವಿ. ಪ್ರತಿ ಕ್ಷಣ ಮೇಡಮ್ ಹತ್ರ ಕ್ಷಮೆ ಕೇಳ್ತಾನೆ ಇದೀವಿ. ಅವರನ್ನ ಮನ್ಸಲ್ಲಿ ಇಟ್ಕೊಂಡು ಆರಾಧಿಸ್ತಿದೀವಿ. ಸಾಕು ಸಾಕು ರಾಘು, ನೀನ್ ಮಾಡ್ತಾ ಇರೋ ಡ್ರಾಮಾನ ಇಲ್ಲೇ ಸ್ಟಾಪ್ ಮಾಡು. ನೀನು ಕ್ಷಮಿಸಿದ ತಕ್ಷಣ, ಮನಸ್ಸಲ್ಲಿ ಇಟ್ಕೊಂಡು ಆರಾಧಿಸಿದ ತಕ್ಷಣ ನಮ್ ಜಾನ್ಸಿ ಅನುಭವಿಸಿರೋ ನೋವು, ಸಂಕಟ, ಕಷ್ಟ, ಅವಮಾನಗಳೆಲ್ಲ ಕಳೆದು ಹೋಗ್ಬಿಡಲ್ಲ. ಮತ್ತೇನಾದ್ರೂ ಹಾಸ್ಪಿಟ್ಲಿಗೆ ಹೋಗ್ಬೇಕಾರಿ? ನೋಡೋಣ. ಅಮ್ಮವ್ರೆ, 2 ದಿನ ರಜಾ ಬೇಕಾಗಿತ್ತು. ಇದೇನೇ ಇದು ಸಡನ್ ಆಗಿ ಬಂದು ರಜಾ ಬೇಕು ಅಂತ ಕೇಳ್ತಾ ಇದೀಯಾ? ಅದು ನಮ್ ಚಿಕ್ಕಮ್ಮ ಅವ್ರ ಗಂಡನ ಅಣ್ಣನ ಹೆಂಡತಿ ತೀರ್ಕೊಂಡಿದ್ದಾರೆ, ಅದಕ್ಕೆ ಹೋಗ್ಬೇಕಾಗಿತ್ತು. ಅಲ್ವೇ, ಅಷ್ಟು ದೂರದ ಸಂಬಂಧಕ್ಕೆ ರಜಾ ಹಾಕಿ ಹೋಗ್ಬೇಕಾ? ಸಂಬಂಧದಲ್ಲಿ ಹತ್ರ ಏನು ದೂರ ಏನು ಎಲ್ಲ ಒಂದೇ ಅಲ್ವಾ ತಾರ? ಅದು ಅಲ್ಲದೆ ತೀರ್ಕೊಂಡಿದ್ದಾರೆ ಅಂತ ಬೇರೆ ಹೇಳ್ತಾ ಇದ್ದಾಳೆ. ನಮ್ ವಿನುತ ಯಾವತ್ತು ಅನಗತ್ಯವಾಗಿ ರಜಾ ತಗೊಂಡೇ ಇಲ್ಲ. ಈಗೇನೋ ಹೋಗ್ಲೇಬೇಕು ಅಂತ ಅನ್ಸುತ್ತೆ. ಅದು ನಾನು ಆಡಿ ಬೆಳ್ದಿದ್ದಲ್ಲ ನಮ್ ಚಿಕ್ಕಮ್ಮನ ಮನೇಲೆ ಅಲ್ವಾ, ಅವ್ರು ನನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ರು, ಅದಕ್ಕೋಸ್ಕರ ಅಷ್ಟೇ. ಅದಕ್ಕಲ್ವೇ, ಪಲ್ಲವಿ ಅವ್ರ ತವ್ರ ಮನೆಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದಾಗ ನೀನು ಹೋಗ್ಬೇಕಾ? ಮೇಲ್ಗಡೆ ಹೋಗೋರು ಹೇಳ್ಬಿಟ್ಟು ಹೋಗ. ಪಾಪ ವಿನುತ ಹೋಗ್ಬಿಟ್ಟು ಬರ್ಲಿ ಬಿಡು. ಅದ್ ಹಾಗಲ್ಲರಿ, ಪಲ್ಲವಿ ಬೇರೆಯವ್ರ ತವ್ರ ಮನೆಗೆ ಹೊರಟಿದ್ದಾಳೆ. ಇನ್ನು ಈ ವಾರ ಪೂರ್ತಿ ನಾನು ಇವನ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು ಕರ್ಕೊಂಡ್ ಬರೋದು ಇದ್ರಲ್ಲೇ ಆಗೋಗುತ್ತೆ. ಮನೆಯಲ್ಲಿ ಅಡ್ಗೆ ತಿಂಡಿ ಮಾಡೋದಕ್ಕೆ ಯಾರಾದ್ರೂ ಬೇಕಲ್ವಾ? ನಾನು ಹೋಗೋದನ್ನ ತಪ್ಸೋದಕ್ಕೆ ಏನಾದ್ರೂ ಈ ರೀತಿ ಅನಿತಾ ಪ್ಲಾನ್ ಮಾಡ್ತಿದ್ದಾಳ? ಏನ್ ಉದ್ದೇಶ ಇರ್ಬೋದು? ಏನಮ್ಮ ನೀನು ಈ ಮನೇಲಿ ನಿನ್ಗೆ, ನಿನ್ ಸೊಸೆಗೆ ಮತ್ತೆ ಈ ವಿನುತಾಗ್ ಬಿಟ್ರೆ ಬೇರೆ ಯಾರಿಗೂ ಜವಾಬ್ದಾರಿನೇ ಇಲ್ಲ. ಅಪ್ಪ ಅಮ್ಮಂಗ್ ಊಟ ತಿಂಡಿ ಮಾಡ್ಕೊಡೋ ಕೆಪಾಸಿಟಿ ನನ್ಗಿಲ್ಲ ಅನ್ನೋ ತರ ಮಾತಾಡ್ತಿದ್ಯಾ. ನಾನು ಒಬ್ಳು ಹೆಣ್ಣು ಕಣಮ್ಮ, ಇದೆಲ್ಲ ನನಗೂ ಮಾಡಕ್ ಬರುತ್ತೆ. ಹಾಗಲ್ವೇ, ನಿನ್ಗೆ ಅಡ್ಗೆ ಮಾಡಿ ಮನೆ ಕೆಲ್ಸ ಮಾಡಿ ಅಭ್ಯಾಸ ಇಲ್ವಲ್ಲ, ಅದಕ್ ಹಾಗಂದೆ ಕಣೆ. ಅಭ್ಯಾಸ ಇಲ್ಲ ಅಂದ್ರೆ ಏನಂತೆ? ನನಗೇನ್ ಬರುತ್ತೋ ಅದನ್ನೇ ಮಾಡ್ತೀನಿ. ನೀನ್ ಸಾಂಬಾರ್ ಮಾಡಿಡು, ಅದಕ್ ಬಿಸಿ ಬಿಸಿಯಾಗಿ ನಾನು ಅನ್ನ ಮಾಡ್ಕೊಡ್ತೀನಿ. 1-2 ದಿನ ನಿಮ್ಗೆ ಅಡ್ಜಸ್ಟ್ ಮಾಡ್ಕೊಳಕ್ ಆಗಲ್ವಾ? ಖಂಡಿತ ಮಾಡ್ಕೊಳ್ಳೋಣ. ಆಯ್ತು ಮಗಳೇ. ಪಾಪ ಸಿಲ್ಲಿ ರೀಸನ್ಸ್ ಇಟ್ಕೊಂಡು ಈ ಹುಡುಗಿಗೆ ಹೋಗ್ಬೇಡ ಅಂತ ಹೇಳ್ಬೇಡಿ. ವಿನುತಾ, ನೀನ್ ಹೋಗ್ಬಾ, ನಾನ್ ನೀನ್ ಬರೋವರೆಗೂ ಎಲ್ಲ ಮ್ಯಾನೇಜ್ ಮಾಡ್ಕೋತೀನಿ. ಹಾಗಂತೇಳಿ ಪಾಪ ಆಸೆಯಿಂದ ತವ್ರಿಗೆ ಹೊರಟಿರೋ ಪಲ್ಲವಿನೂ ಏನು ಉಳ್ಕೊಳ್ಳೋದ್ ಬೇಡ, ಅವಳು ಹೋಗ್ಬರ್ಲಿ. ಛೆ, ಸುಮ್ನೆ ನಾನೇ ಏನೇನೋ ಯೋಚನೆ ಮಾಡಿ ಅನುಮಾನ ಪಟ್ಬಿಟ್ಟೆ. ಅವಳಿಗೆ ನಾನು ಮಿಥುನ್ ಜೊತೆ ಹೋಗ್ತಿದ್ದೀನಿ ಅನ್ನೋ ವಿಚಾರ ಗೊತ್ತಾಗೋದಕ್ಕೆ ತಾನೇ ಹೇಗ್ ಸಾಧ್ಯ?
ಏನಿದು ಅಕ್ಕ ಈ ರೀತಿ ಉಲ್ಟಾ ಹೊಡೆದ್ಬಿಟ್ರು. ನನಗ್ ನೋಡಿದ್ರೆ ಪಲ್ಲವಿನ ಉಳಿಸ್ಕೋತೀನಿ ಅಂತ ಹೇಳಿದ್ರು, ಆದ್ರೆ ಇವಾಗ ಈ ರೀತಿ ಮಾತಾಡ್ತಿದಾರಲ್ಲ. ಸರಿ ಅತ್ತೆ, ನಾನು ಹೋಗಿ ರೆಡಿಯಾಗಿ ಬರ್ತೀನಿ. ಅದೆಲ್ಲ ಒಂದ್ ಕಡೆ ಆಗಿದ್ರೆ ನಮ್ಮಪ್ಪ ನಿಮ್ಮನೆ ಬಾಗ್ಲತ್ರ ಬಂದಾಗ ಏನ್ ಮಾಡಿದ್ರಿ? ಅವಮಾನ ಮಾಡಿದ್ರಿ, ಕತ್ತಿಡ್ದು ಹೊರಗಡೆ ತಳ್ಳಿದ್ರಿ. ಇಲ್ಲ ಅಂತ ನಾನು ವಾದ ಮಾಡಲ್ಲ. ಆ ತಪ್ಪನ್ನ ನಾವು ತಿದ್ದುಕೊಂಡು ಮೇಡಮ್ನ ದೇವತೆ ತರ ನೋಡ್ಕೋಬೇಕು ಅಂತಾನೆ ನಾವೊಂದು ಅವಕಾಶ ಕೇಳ್ತಿರೋದು. ಅದಕ್ಕೆ ಪ್ರಾಯಶ್ಚಿತ ಅಂತಾನೆ ಅವ್ರ ಜೊತೆಲಿ ಇದ್ಕೊಂಡು ಇಷ್ಟೊಂದೆಲ್ಲ ಕಷ್ಟ ಪಡ್ತಿರೋದು. ನೀನ್ ಏನೇ ಸಮರ್ಥನೆ ಮಾಡ್ಕೊಂಡ್ರು ನೀನು ಝಾನ್ಸಿ ಜೀವನದಲ್ಲಿ ಇರಬಾರ್ದು ಅಂತ ಆ ದೇವ್ರೇ ನಿರ್ಧಾರ ಮಾಡಿದಾನೆ. ಅದಕ್ಕೆ ಅವನು ಅವಳ ಜೀವನದಲ್ಲಿ ನೀನು ಬಂದಿದ್ದ ದಿನಗಳು ಮಾತ್ರ ಮರೆಯೋ ಹಾಗೆ ಮಾಡಿದಾನೆ. ಆ ದೇವ್ರು ಹೀಗ್ ಮಾಡಿರೋದು ನಮ್ಮನ್ನ ದೂರ ಮಾಡೋದಕ್ಕಲ್ಲ, ಅವ್ರ ವ್ಯಾಲ್ಯೂ ಏನು ಅನ್ನೋದನ್ನ ಅರ್ಥ ಮಾಡ್ಸೋದಿಕ್ಕೆ, ಅವ್ರೇನು ಅವ್ರ ಸಂಬಂಧದ ಬೆಲೆ ಏನು ಅನ್ನೋದನ್ನ ತಿಳಿಸೋದಿಕ್ಕೆ. ನೀನ್ ಏನೇ ಹೇಳಿದ್ರು ಅದ್ ನಂಬೋ ಪರಿಸ್ಥಿತಿಯಲ್ಲಿ ನಾನಿಲ್ಲ. ಮತ್ತೆ ನಮ್ ಝಾನ್ಸಿ ಆ ರೀತಿ ನೋವು ಸಂಕಟನ ಅನುಭವಿಸೋದು ನನಗಿಷ್ಟ ಇಲ್ಲ. ಇಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಾವು ತಪ್ಪು ತಿಳ್ಕೊಂಡಿಲ್ಲ, ನೀನ್ ಹೋಗ್ತಾ ಇರೋ ದಾರಿ ತಪ್ಪಾಗಿದೆ. ಇನ್ನು ಝಾನ್ಸಿನ ಅವಳ ಪಾಡಿಗೊಳಗಿರೋದಕ್ಕೆ ಬಿಟ್ಬಿಡು. ಯಾಕೆ ಈಗ ಪದೇ ಪದೇ ಬಿಟ್ಬಿಡು ಬಿಟ್ಬಿಡು ಅಂತ ಹೇಳ್ತಿದ್ದೀರಾ? ಯಾಕೆಂದ್ರೆ ಅವಳ ನನ್ನ ಮಗಳು, ನನ್ ರಕ್ತ. ಚಿಕ್ಕ ವಯಸ್ಸಿಂದ ತಾಯಿ ಪ್ರೀತಿ ಇಲ್ದೆ ಬೆಳ್ದಿರೋಳು. ಖಂಡಿತ ಪ್ರೀತಿನ ಕೊಡೋದಕ್ಕೆ ನಮ್ ಇಡೀ ಕುಟುಂಬನೇ ರೆಡಿ ಆಗಿದೆ. ಅದ್ರ ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರ ನಾನಿದ್ದೀನಿ. ಅವಳಿಗೆ ಸಿಗ್ಬೇಕಾಗಿರೋ ಪ್ರೀತಿನ ನಾವು ಕೊಡ್ತೀವಿ. ಅದಕ್ಕೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಅವಳ ಲೈಫಿಂದ ದೂರ ಹೊರಟೋಗು. ನನಗೆ ಗೊತ್ತಿಲ್ದೇನೆ ಕೇಳ್ತೀನಿ, ಯಾಕೆ ಯಾವಾಗ್ಲೂ ಝಾನ್ಸಿ ಮೇಡಮ್ ಇಂದ ನಾನು ದೂರ ಮಾಡೋದಕ್ಕೆ ನೋಡ್ತೀರಾ? ನೋಡು ರಾಘು, ನಮ್ ಝಾನ್ಸಿ ನಿನ್ ಜೊತೆಲಿ ಕಷ್ಟ ಪಡೋದನ್ನ ನನ್ ಕೈಲಿ ನೋಡೋದಿಕ್ ಆಗೋದಿಲ್ಲ. ಅವಳ ಲೈಫ್ ಅಲ್ಲಿ ಯಾವ್ದೇ ರೀತಿ ನೋವು ಅನ್ಭವಿಸೋದು ನನ್ ಕೈಲಿ ಸಹಿಸ್ಕೊಳ್ಳೋದಿಕ್ ಆಗಲ್ಲ. ಇನ್ ಮುಂದೆ ಝಾನ್ಸಿ ಮೇಡಮ್ ಜೀವನದಲ್ಲಿ ಒಂದು ಸಣ್ಣ ನೋವಾಗೋದಕ್ಕೂ ನಾನು ಅವಕಾಶ ಮಾಡ್ಕೊಡಲ್ಲ. ಯಾಕೆಂದ್ರೆ ನಮ್ ಇಡೀ ಕುಟುಂಬ ಅವ್ರನ್ನ ಆಲ್ರೆಡಿ ಒಪ್ಕೊಂಡಾಗಿದೆ. ಅವ್ರು ಬಂದೇ ಬರ್ತಾರೆ ಅನ್ನೋ ನಿರೀಕ್ಷೆಲಿ ನಮ್ ಪ್ರತಿ ಕ್ಷಣ ಕಾಯ್ತಾ ಇದೀವಿ. ಅವ್ರ ಕೊಳ್ಳಕ್ ಸೇರ್ಬೇಕಾಗಿರೋ ಈ ತಾಳಿ ನನ್ನ ಕೈಯಲ್ಲೇ ಇದೆ. ಅವರು ನಮ್ಮ ಮನೆಗೆ ಬರೀ ಸೊಸೆ ಮಾತ್ರ ಆಗಿರಲ್ಲ, ನಮ್ಮ ಮನೆ ಮಗಳಾಗಿರ್ತಾರೆ. ನೀವ್ ತಲೆ ಕೆಡ್ಸ್ಕೋಬೇಡಿ. ನಂಬಿಕೆ ಇಲ್ಲ. ನೀನ್ ಏನೇ ಹೇಳಿದ್ರು ನಾನು ಅದನ್ನ ಒಪ್ಕೊಳ್ಳಲ್ಲ. ಓಪನ್ ಆಗಿ ಕೇಳ್ತಾ ಇದೀನಿ, ನಿನಗೇನ್ ಬೇಕು ಹೇಳು. ನನಗೆ ಝಾನ್ಸಿ ಮೇಡಮ್ ಬಿಟ್ಟು ಬೇರೆ ಏನು ಅವಶ್ಯಕತೆ ಇಲ್ಲ. ನೀನ್ ಹೇಳಿಲ್ಲ ಅಂದ್ರು ನಾನೇ ನೇರವಾಗಿ ವಿಷಯಕ್ಕೆ ಬರ್ತೀನಿ. ದುಡ್ಡಿಗೋಸ್ಕರ ಈ ತರ ಎಲ್ಲ ಮಾಡ್ತಿದ್ಯಾ ತಾನೆ? ನಿನಗ್ ಬೇಕಾಗಿರೋದು ದುಡ್ಡು ತಾನೆ, ಅದನ್ನ ನಾನ್ ಕೊಡ್ತೀನಿ. ಅದನ್ನ ಇಟ್ಕೊಂಡು ಝಾನ್ಸಿ ಲೈಫಿಂದ ದೂರ ಹೊರಟು. ಮೇಡಮ್ ಬಂದೆ ಮೇಡಮ್. ಹೇಳಿ ಮೇಡಮ್. ಅರ್ಜೆಂಟ್ ಆಗಿ ಮೇಲ್ ಚೆಕ್ ಮಾಡ್ಬೇಕು. ಇಲ್ಲಿ ನೋಡಿದ್ರೆ ಮೇಲ್ ಐಡಿ ಪಾಸ್ವರ್ಡ್ ಚೇಂಜ್ ಆಗಿದೆ. ಇದು ಯಾವಾಗ ಚೇಂಜ್ ಆಯ್ತು? ಅದೇ ಮೇಡಮ್, ಒಂದ್ಸಲ ಸಿಸ್ಟಮ್ ಹ್ಯಾಕ್ ಆಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಸೇಫ್ಟಿಗೆ ಅಂತ ಹೇಳಿ ನೀವು ಪಾಸ್ವರ್ಡ್ ಚೇಂಜ್ ಮಾಡಿದ್ರಿ. ಅವಾಗಿಂದ ನಿಮ್ಮ ಸಾಕಷ್ಟು ಅಕೌಂಟ್ಸ್ ಐಡಿ ಎಲ್ಲ ಚೇಂಜ್ ಆಗ್ಬಿಟ್ಟಿದೆ ಮೇಡಮ್. ಅದೇನ್ ಪಾಸ್ವರ್ಡ್ ಇಟ್ಟಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಇದು ಬೇರೆ ಓಪನ್ ಆಗ್ತಿಲ್ಲ. ಮೇಡಮ್, ಅವರಿಗೆ ಫೋನ್ ಮಾಡಿ ಹೊಸ ಐಡಿಗೆ ಕಳ್ಸಕ್ ಹೇಳ್ಬಿಡಿ. ಅದನ್ನ ಹೇಳೋದಕ್ಕಂತಾನೆ ಅವಾಗಿಂದ ಫೋನ್ ಟ್ರೈ ಮಾಡ್ತಾ ಇದ್ದೀನಿ. ಮೇಡಮ್ ಅವ್ರೆ, ಇವತ್ ನೀವು ಮನೇಲೇ ಇದ್ರೆ ರೆಸ್ಟ್ ಮಾಡಿದ್ರ ಬಹಳ ಚಲೋ ಐತ್ ನೋಡ್ರಿ. ಇವತ್ತು ಆಫೀಸಲ್ಲಿ ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಜೊತೆಗೆ ಸಾಕಷ್ಟು ಫೈಲ್ಸ್ ಕ್ಲಿಯರ್ ಮಾಡ್ಬೇಕು. ಸೊ ಇವತ್ತು ನಾನು ಆಫೀಸ್ಗೆ ಹೋಗ್ಲೇಬೇಕು. ಅಮ್ಮ, ಹೊರಟ್ ನಿಂತಿರೋರ್ನ ಡಿಸಪಾಯಿಂಟ್ ಮಾಡೋದ್ ಬೇಡ. ನನ್ಗೋಸ್ಕರ ಯಾರ ಮನ್ಸು ಬೇಜಾರಾಗೋದ್ ನಂಗೆ ಇಷ್ಟ ಇಲ್ಲ. ಬೇಜಾರಂತ ಅಲ್ಲ ಅನಿತಾ, ಆದ್ರೆ ಅವ್ರ ಮನೆಯವ್ರೆಲ್ರಿಗೂ ಬರ್ತೀನಿ ಅಂತ ಹೇಳಿರ್ತಾರೆ. ಈಗ ಬರ್ಲಿಲ್ಲ ಅಂದ್ರೆ ಅವ್ರು ಏನ್ ಅನ್ಕೋತಾರ ಹೇಳು? ಹೌದು, ಆದ್ರೂ ಪಲ್ಲವಿ, ಮಂಜುಳವ್ರು ತಾನೆ, ನಾನೇ ಕಾಲ್ ಮಾಡಿ ಹೇಳ್ತೀನಿ ಬಿಡು, ನೀನ್ ನೊಂದ್ಕೋಬೇಡ. ಅಮ್ಮ, ಅವ್ರಿಗಿರೋ ಮನ್ಸಿಲ್ಲ. ಕಳ್ಸ್ಕೊಡ್ಲಿಲ್ಲ ಅಂದ್ರೆ ಬೇಜಾರಾಗುತ್ತೆ ಅಲ್ವಾ ಅದ್ಕೆ? ಇದ್ರಲ್ಲಿ ಬೇಜಾರಾಗದ್ ಏನಿದೆ ಅನಿತಾ? ನಿನ್ನ ಇಂಥ ಪರಿಸ್ಥಿತಿಲಿ ನೋಡಿ ನಾನ್ ತಾನೇ ಹೇಗ್ ಹೋಗೋದಕ್ಕಾಗತ್ತೆ? ಅಯ್ಯಯ್ಯೋ, ನನ್ಗೋಸ್ಕರ ನೀವ್ ಉಳ್ಕೊಳ್ಳೋದ್ ಬೇಡ ಅದ್ಕೆ.
ಎಷ್ಟೊಂದು ಆಸೆ ಕನ್ಸ್ ಕಟ್ಕೊಂಡು ನೀವ್ ತವ್ರ ಮನೆಗೆ ಹೊರಟಿದ್ದೀರಾ ಅಂತ ನಂಗೆ ಗೊತ್ತು. ಸೊ ನಾನ್ ಯಾರಿಗೂ ತೊಂದ್ರೆ ಕೊಡೋದಕ್ಕೆ ಇಷ್ಟಪಡಲ್ಲ. ನೀವ್ ಧಾರಾಳವಾಗಿ ಹೋಗ್ ಬನ್ನಿ ಅದಕ್ಕೆ, ನಂದು ಹೇಗೋ ಆಗುತ್ತೆ. ಅನಿತಾ, ನೀನ್ ಈ ಪರಿಸ್ಥಿತಿ ಕಂಡು ಅವಳು ಹೇಗ್ ಹೋಗ್ತಾಳೆ? ಒಂದ್ ವೇಳೆ ಹೋದ್ರೂನು ಅವಳಿಗಲ್ಲಿ ನೆಮ್ಮದಿ ಇರುತ್ತಾ? ವಿನಿತಾ ಒಬ್ಳು ರಜಾ ಹೋಗ್ಲಿಲ್ಲ ಅಂದಿದ್ರೆ ಎಲ್ಲ ಸರಿ ಹೋಗ್ತಿತ್ತು. ಹಾಗಂತ ಹೇಳಿ ಅದಕ್ಕೆ ಹೋಗದೆ ಇರೋದಕ್ಕಾಗತ್ತಾ ಅಮ್ಮ? ನಮ್ ಪಲ್ಲವಿ ತವ್ರ ಮನೆ ಏನು ದೂರದಲ್ಲಿ ಇದ್ಯಾ? ಇದೇ ಊರಲ್ಲಿ ತಾನೇ ಇರೋದು. ಪಲ್ಲವಿ, ನೀವ್ ವಿನಿತಾ ಬಂದ್ಮೇಲೆ ಹೋಗಮ್ಮ. ಬೇಕಾದ್ರೆ ಅಮ್ಮಂಗ್ ನಾನ್ ಹೇಳ್ಕೊತೀನಿ, ನೀವ್ ಹೋಗ್ ಬನ್ನಿ ಅದಕ್ಕೆ. ಪರವಾಗಿಲ್ಲ ಬಿಡು, ನಾನು ವಿನುತಾ ಬಂದ್ಮೇಲೆ ಹೋಗ್ತೀನಿ. ಎಲ್ಲ ಅವ್ನು ಬಂದು ಹಾಳು ಮಾಡ್ಬಿಟ್ಟ. ಪ್ರಣವ್, ಏನಾಯ್ತು? ಯಾಕೆ ಇಷ್ಟೊಂದು ಅಪ್ಸೆಟ್ ಆಗಿದ್ಯಾ? ಎಂತ ಸೂಪರ್ ಆಗಿರೋ ಪ್ಲಾನ್ ಮಾಡಿದ್ದೆ ಗೊತ್ತಾ ಮಾಮ್. ಆ ರಾಘವೇಂದ್ರ ಬಂದು ಎಲ್ಲ ಹಾಳು ಮಾಡ್ಬಿಟ್ಟ. ಅವನು ಬಂದಿರೋದೇ ನಮ್ಮನ್ನ ಹಾಳು ಮಾಡಿ ಅವನು ಉದ್ಧಾರ ಆಗೋದಿಕ್ಕೆ. ಪ್ರಣವ್, ವಾಟ್ ಯು ಮೀನ್ ಮಾಮ್? ಅವನಿಗೆ ನಾನು ಬ್ಲಾಂಕ್ ಚೆಕ್ ಕೊಟ್ಟಿದ್ದಕ್ಕೆ ಯಾವ ರೇಂಜಿಗೆ ಮಾತಾಡ್ದ ಗೊತ್ತಾ? ಹಣಕ್ಕಿಂತ ಅವಳೇ ಇಂಪಾರ್ಟೆಂಟ್ ಅಂತ ಹೇಳ್ದ. ಅದೇನೋ ಹೇಳ್ತಾರೆ ನೋಡು, ಹಣ ಇಲ್ದೇ ಇರೋನು ಬಡವ ಅಲ್ಲ, ಪ್ರೀತಿ ಇಲ್ದೇ ಇರೋನು ಬಡವ ಅಂತ. ಆ ರೀತಿ ಪಂಚಿಂಗ್ ಡೈಲಾಗ್ ಹೊಡೆದ. ಮಾಮ್, ಅಲ್ಲಿ ನೀನ್ ಕೊಟ್ಟಿರೋ ಬ್ಲಾಂಕ್ ಚೆಕ್ ರಿಜೆಕ್ಟ್ ಮಾಡಿ ನನ್ನ ಪ್ಲಾನ್ ಹಾಳು ಮಾಡಿ ಆ ಜಾನ್ಸಿನ ಕ್ಯಾಚ್ ಹಾಕೊಂಡ್ಬಿಟ್ಟ. ಮದ್ವೆನೇ ಆಗಿದ್ದಾನಂತೆ, ಇನ್ನು ಕ್ಯಾಚ್ ಹಾಕೊಳ್ಳೋದು ಅವನಿಗೇನು ದೊಡ್ಡ ವಿಷಯನ? ಇಲ್ಲ ಮಾಮ್, ನಾನ್ ಮಾತ್ರ ಅವನು ಸುಮ್ಮನೆ ಬಿಡಲ್ಲ. ಬಿಡಲ್ಲ ಅಂತ ನೀನ್ ಹೇಳ್ತಾ ಇದೀಯಾ, ಆದ್ರೆ ನಾವು ಅವನನ್ನು ಯಾವ ರೀತಿಯಲ್ಲೂ ಸೋಲ್ಸೋದಿಕ್ಕೆ ಆಗ್ತಾ ಇಲ್ವೇ? ನಮ್ದು ಯಾವುದೇ ರೀತಿಯ ಆಸೆ ಆಮಿಷಗಳಿಗೆ ಒಳಗಾಗದೆ ನಮ್ಮನ್ನೇ ಓವರ್ಟೇಕ್ ಮಾಡ್ಕೊಂಡು ಸ್ಪೀಡಾಗಿ ಮುಂದೆ ಹೋಗ್ತಾ ಇದ್ದಾನೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಖಂಡಿತ ಅವನು ಅನ್ಕೊಂಡಿದ್ದ ಕೆಲಸನ ಸಾಧಿಸ್ತಾನೆ ಅಂತ ನನಗೆ ಅನಿಸ್ತಾ ಇದೆ ಪ್ರಣವ್. ನೋ ಮಾಮ್, ಆ ರೀತಿ ಆಗದ್ ನಾನ್ ಬಿಡಲ್ಲ. ಹಾಗಂತ ಯಾವುದನ್ನು ಮೈ ಮೇಲೆ ಹೇಳ್ಕೊಳ್ಳೋದಿಕ್ಕೆ ಹೋಗ್ಬೇಡ ಪ್ರಣವ್. ಅದರಿಂದ ಬೇರೆ ಏನಾದರೂ ಪ್ರಾಬ್ಲಮ್ ಆದ್ರೆ ನಮಗೆ ಕಷ್ಟ. ಖಂಡಿತ ಮಾಡ್ಕೊಳಲ್ಲ ಮಾಮ್. ಯಾವುದಕ್ಕೂ ಒಂದು ವಿಚಾರನ ನೆನ್ಪಿಟ್ಕೊ, ನಮ್ಮ ಮನೆಗೆ ಬೆಂಕಿ ಹಚ್ಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡಬಾರ್ದು. ಯಾಕೆ ಅಂದ್ರೆ ಊಟ ಆದ್ಮೇಲೆ ಮನೆನೇ ಇಲ್ದೇ ಇರೋ ರೀತಿ ಆಗ್ಬಿಡುತ್ತೆ. ಮೈ ಮೇಲೆ ಹೇಳ್ಕೊಳ್ಳೋದೆಲ್ಲ ಏನೂ ಇಲ್ಲ ಮಾಮ್. ಇನ್ಮೇಲೆ ಏನೇ ಮಾಡಿದ್ರು ಯಾರಿಗೂ ಗೊತ್ತಾಗಲ್ಲ. ಒಟ್ನಲ್ಲಿ ಅವನನ್ನ ಚಾನ್ಸಿ ಜೀವನದಿಂದ ಹೊರಗಡೆ ಕಳ್ಸೋದಕ್ಕೆ ಏನೇನ್ ಮಾಡ್ಬೇಕು ಅದನ್ನೆಲ್ಲ ಆದಷ್ಟು ಬೇಗ ಮಾಡಿ ಮುಗಿಸ್ಬೇಕು. ಸರ್, ನನಗೊಂದು ಡೌಟು. ಮೇಡಮ್ ಮೇಲ್ಗಡೆ ಹೋಗಿದ್ರು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರಕ್ಕಲ್ವಾ? ಇನ್ನು ಯಾಕೆ ಬರ್ಲಿಲ್ಲ? ನನ್ಗೇನ್ ಗೊತ್ತು? ನೀವ್ ಏನೇ ಹೇಳಿ ಸರ್, ನಮ್ಮ ಮೇಡಮ್ಗೆ ಆದಷ್ಟು ಬೇಗ ನೆನಪು ಬರ್ಲಿ ಅಂತಾನೆ ಆ ದೇವ್ರು ಈ ರೀತಿ ಸಿಚುವೇಶನ್ ನ ಕ್ರಿಯೇಟ್ ಮಾಡ್ತಿದ್ದಾನೆ ಅನ್ಸುತ್ತೆ. ಆದ್ರೆ ಅದರಿಂದ ಅವರಿಗೆ ಇನ್ನು ಕೋಪ ಜಾಸ್ತಿ ಆಗ್ತಿದೆಯಲ್ಲ ರಾಯ್. ಹಾಗೆ ಅಲ್ವಾ ಸರ್? ಮೊದಲು ಕೋಪ, ಆಮೇಲೆ ಪ್ರೀತಿ. ನೀವಿಬ್ರು ಆದಷ್ಟು ಬೇಗ ಒಂದಾಗ್ಲಿ ಅನ್ನೋ ಉದ್ದೇಶದಿಂದನೇ ನಿಮ್ಮಿಬ್ರ ಕನೆಕ್ಷನ್ ನ ಆ ದೇವ್ರು ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾ ಇರೋದು. ನೋಡ್ತಾ ಇರಿ ಸರ್, ನಮ್ಮ ಮೇಡಮ್ಗೆ ಆದಷ್ಟು ಬೇಗ ನೆನಪು ಬಂದೇ ಬರುತ್ತೆ. ನೆನಪು ಬಂದೇ ಬರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು ರಾಯ್. ಆದ್ರೆ ಈ ಕೋಪ ಯಾವಾಗ ಕಮ್ಮಿ ಆಗುತ್ತೆ ಅನ್ನೋ ಕ್ಲಾರಿಟಿನೇ ಸಿಗ್ತಿಲ್ವಲ್ಲ. ಸರ್, ನಮ್ ಮೇಡಮ್ ಒಂಥರ ಬೆಣ್ಣೆ ಇದ್ದಂಗೆ ಸರ್. ನಿಮ್ ಪ್ರೀತಿ ಬೆಂಕಿ ಇದ್ದಂಗೆ. ನಿಮ್ಮ ಪ್ರೀತಿಯ ಬೆಂಕಿಯ ಶಾಖಕ್ಕೆ ಬೆಣ್ಣೆ ಕರಗ್ಲೇಬೇಕು ಸರ್.